ಬನ್ನಿ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಬಲೂನ್ ಮಾಡ್ತಿದ್ದಂತ ಒಬ್ಬ ಹುಡುಗ 0 ಪ್ರಾಫಿಟ್ ಇಂದ 61,000 ಕೋಟಿಯ ಕಂಪನಿಯಾಗಿ ಬೆಳೆಸಿದ್ದು ಹೇಗೆ? ನಾವೆಲ್ಲ ಗಮನಿಸಿರ್ತೀವಿ, ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ಶುಭ್ಮನ್ ಗಿಲ್ ಇವರೆಲ್ಲರ ಬ್ಯಾಟ್ ಮೇಲೂ ಒಂದು ಸ್ಟಿಕ್ಕರ್‌ನ ನೋಟಿಸ್ ಮಾಡಿರ್ತೀವಿ. ಕ್ರಿಕೆಟ್ ಬ್ಯಾಟ್ ಮೇಲೆ ಸ್ಟಿಕ್ಕರ್‌ನ ಅಂಟಿಸೋದ್ರ ಮೂಲಕ ತನ್ನ ಒಂದು ಕಂಪನಿನ ಪ್ರಮೋಟ್ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡಿದಂಥ ಒಬ್ಬ ವ್ಯಕ್ತಿಯ ಸ್ಟೋರಿನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತಹ ಒಂದು ಬೆಲ್ ಐಕನ್ನ ಆಲ್ ಅಂತ ಆನ್ ಮಾಡ್ಕೊಳ್ಳಿ. ನಾವಿವಾಗ ವಿಡಿಯೋನ ಮುಂದುವರ್ಸೋಣ. ಕೆ.ಎಂ. ಮುಮ್ಮನ್ ಮುಪ್ಪಿಲೈ ಇವರು ಕೇರಳದ ಕ್ರಿಶ್ಚಿಯನ್ ಸಮುದಾಯದಲ್ಲಿ 1922 ನವೆಂಬರ್ 28ರಂದು ಜನಿಸ್ತಾರೆ. ತಂದೆ ಕೆ.ಸಿ. ಮುಮ್ಮನ್ ಮುಪ್ಪಿಲೈ ಇವರು ಕೇರಳದ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಕೆ.ಸಿ. ಮುಮ್ಮನ್ ಮುಪ್ಪಿಲೈ ಅವರು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರ ವಿರೋಧ ಒಂದು ನ್ಯೂಸ್‌ನ ಪಬ್ಲಿಷ್ ಮಾಡ್ತಾರೆ. ಆ ಒಂದು ನ್ಯೂಸ್ ಬ್ರಿಟಿಷರು ಸಹಿಸಲಾರ್ದಲೆ ಅವ್ರಿಗೆ ಸೆಲ್ಗೆ ಹಾಕ್ತಾರೆ. ಸೆಲ್ಗೆ ಹಾಕೋದಷ್ಟೇ ಅಲ್ದಲೆ ಅವರ ಪೂರ್ತಿ ಪ್ರಾಪರ್ಟಿ ಮತ್ತೆ ಮನೆನೆಲ್ಲ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ ನಂತರ ಅವರ ಒಂದು ಪೂರ್ತಿ ಫ್ಯಾಮಿಲಿನ ಊರಿಂದ ಆಚೆ ದಬ್ತಾರೆ. ಆದ್ರೆ ಕೆ.ಎಂ. ಮುಮ್ಮನ್ ಮುಪ್ಪಿಲೈ ಇವರು ತನ್ನ ಒಂದು ಫ್ಯಾಮಿಲಿಯ ಸಂಪೂರ್ಣ ಜವಾಬ್ದಾರಿನ ವಹಿಸ್ಕೊಂಡು ಅವರ ಒಂದು ಫ್ಯಾಮಿಲಿನ ಮದ್ರಾಸ್‌ಗೆ ಕರ್ಕೊಂಡು ಹೋಗ್ತಾರೆ. ಮದ್ರಾಸ್‌ಗೆ ಕರ್ಕೊಂಡು ಹೋಗಿ ತಮ್ಮ ಒಂದು ಫ್ಯಾಮಿಲಿನ ನೋಡ್ಕೋಬೇಕಲ್ಲ ಅಂತೇಳಿ ಅಲ್ಲೇ ಒಂದು ಬೀದಿಲಿ ಬಲೂನ್‌ನ ಮಾರಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಬಲೂನ್‌ನ ಮಾರ್ತಾ ಮಾರ್ತಾ ಇವ್ರೇನ್ ಮಾಡ್ತಾರೆ, ನಾನು ಬಲೂನ್‌ನ ಕೊಂಡು ಮಾರೋದ್ರ ಬದಲು ನಾನೇ ಈ ಬಲೂನ್‌ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಂಗೆ ಸ್ವಲ್ಪ ಪ್ರಾಫಿಟ್‌ನ ಜಾಸ್ತಿ ಗಳಿಸ್ಬೋದು ಅಂತೇಳಿ ತಮ್ಮ ಒಂದು ಸಣ್ಣ ಗುಡಿಸಲಿನಲ್ಲಿ ಈ ಒಂದು ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಕ್ಕೆ ಅಂತೇಳಿ ಮೆಷಿನರೀಸ್‌ನೆಲ್ಲ ತಂದು ಇನ್‌ಸ್ಟಾಲ್ ಮಾಡ್ತಾರೆ. ಒಂದು ಸಣ್ಣ ಗುಡಿಸಲಿನಲ್ಲಿ ಸ್ಟಾರ್ಟ್ ಮಾಡಿದಂತಹ ಒಂದು ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನಂತರ ಅವರು ಸ್ವಲ್ಪ ಪ್ರಾಫಿಟ್‌ನ ಗಳಿಸ್ತಾರೆ. ಪ್ರಾಫಿಟ್‌ನ ಗಳಿಸಿ ಏನ್ ಮಾಡ್ತಾರೆ, ನಾನು ರಬ್ಬರ್ ಮ್ಯಾನುಫ್ಯಾಕ್ಚರ್ ಮಾಡೋದು ನನಗೆ ಗೊತ್ತಿದೆ. ಹೇಗೆ ಈ ಒಂದು ಮೆಟೀರಿಯಲ್‌ನ ಸೇಲ್ ಮಾಡಬೇಕು, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ನಾನು ಈ ಒಂದು ಬಿಸ್ನೆಸ್ ಸ್ವಲ್ಪ ಮುಂದುವರಿಸಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ, ಯಾವ ಒಂದು ಯೋಚನೆ ಯಾವ ಒಂದು ಬಿಸ್ನೆಸ್‌ನ ಮುಂದುವರ್ಸೋಣ ಅನ್ನೋ ಒಂದು ಯೋಚನೆ ಇದ್ದಾಗ ಅವರ ಒಂದು ಮೈಂಡಲ್ಲಿ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಅವಾಗ ರಬ್ಬರ್ ರಿಟೈಲರ್ ಅಂದ್ರೆ ಟೈರ್‌ನ ರಿಟ್ರೇಡಿಂಗ್ ಮಾಡ್ತಿರ್ತಾರೆ. ಟೈರ್‌ನ ರಿಟ್ರೇಡಿಂಗ್ ಮಾಡೋದು ಬೇರೆ ದೇಶದಿಂದ ತರಿಸ್ಕೊಂತಾ ಇರ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಈ ಒಂದು ಟೈರ್ ರಿಟ್ರೇಡಿಂಗ್ ಬಿಸ್ನೆಸ್ ನಡೀತಾ ಇರಲ್ಲ. ಹಾಗಾಗಿ ಇವ್ರಿಗೆ ಇರೋಂಥ ಒಂದು ನಾಲೆಡ್ಜ್‌ನ ಬಳಸಿ ನಾನೇ ಯಾಕೆ ಟೈರ್ ರಿಟ್ರೇಡಿಂಗ್ ಮಾಡಬಾರ್ದು ಅಂತೇಳಿ. ಟೈರ್ ರಿಟ್ರೇಡಿಂಗ್ ಅಂತ ಹೇಳಿದ್ರೆ ಸೌದಿರುವಂಥ ಒಂದು ಟೈರ್‌ನ ಮೇಲೆ ಸಂಪೂರ್ಣವಾಗಿ ಹೋಗಿರುತ್ತೆ. ಅದ್ರ ಮೇಲೆ ಒಂದು ಲೇಯರ್‌ನ ಹಾಕೋದು ಅಂದ್ರೆ ರ್ಯಾಪರ್‌ನ ಹಾಕೋದು. ಅವಾಗ ಅದು ಒಂದು ಹೊಸ ಟೈರ್‌ನ ರೂಪನ ಪಡ್ಕೊಳ್ಳುತ್ತೆ. ಅದನ್ನ ಮತ್ತೆ ಮಾರಿದ್ರೆ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳಿ ಇವ್ರು ಯೋಚನೆ ಮಾಡಿ ತಾವೇ ಒಂದು ತಮ್ಮ ಒಂದು ಫ್ಯಾಕ್ಟರಿನ ಓಪನ್ ಮಾಡ್ತಾರೆ. ರಬ್ಬರ್ ರಿಟ್ರೇಡಿಂಗ್ ಕಂಪನಿ ಅಂತೇಳಿ. ಈ ಒಂದು ಫ್ಯಾಕ್ಟರಿ ತಯಾರಾದಂತಹ ಒಂದು ಟೈರ್‌ಗಳು ನಮ್ಮ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹಾಗಾಗಿ ಬೇರೆ ದೇಶದಿಂದ ಬರ್ತಿದ್ದಂತಹ ಒಂದು ರಿಟ್ರೇಡಿಂಗ್ ಟೈರ್‌ಗಳು ವಾಪಸ್ ಅವ್ರ ದೇಶಕ್ಕೆ ಹೋಗ್ತಿರ್ತವೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅವರ ಒಂದು ಟೈರ್ ಬಿಸ್ನೆಸ್ ಅಷ್ಟೊಂದು ಮುಂದುವರೆದಿರಲ್ಲ, ಅಷ್ಟೊಂದು ಪ್ರಾಫಿಟ್‌ನ ಗಳಿಸ್ತಿರಲ್ಲ ಅಂತೇಳಿ. ಹಾಗಾಗಿ ಈ ಕೆ.ಎಂ. ಮುಮ್ಮನ್ ಮುಪ್ಪಿಲೈ ಅವರು ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ರಿಟ್ರೇಡಿಂಗ್ ಟೈರ್‌ಗಳು ಅಷ್ಟೊಂದು ಲಾಂಗ್ ಟರ್ಮ್ ಬಾಳಿಕೆ ಬರಲ್ಲ, ಮತ್ತೆ ಸ್ಟ್ರೆಂತ್ ಇರಲ್ಲ ಅಂತೇಳಿ ನಾವೇ ಯಾಕೆ ಹೊಸ ಟೈರ್‌ನ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತೇಳಿ ಅವರ ಒಂದು ಯೋಚನೆಯಲ್ಲಿ ಬರುತ್ತೆ. ಈ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಏನ್ ತಿಳಿಸುತ್ತೆ ಅಂತ ಹೇಳಿದ್ರೆ, ಆಲ್ವೇಸ್ ಕೀಪ್ ಲುಕಿಂಗ್ ಫಾರ್ ನ್ಯೂ ಅಪರ್ಚುನಿಟಿ ಅಂತೇಳಿ. ಅಂದ್ರೆ ನಾವ್ ಯಾವ ಒಂದು ಜನರ ಸಂಪರ್ಕದಲ್ಲಿದ್ದೀವಿ, ಯಾವ ಒಂದು ನೆಟ್ವರ್ಕ್ ಅಲ್ಲಿ ಇದೀವಿ, ಯಾವ ಒಂದು ಅನುಭವನ ಪಡ್ಕೊಂಡಿದೀವಿ, ಅದನ್ನೆಲ್ಲ ಯೂಸ್ ಮಾಡಿ ಒಂದು ದೊಡ್ಡದಾಗಿ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಬೇಕು, ಗ್ರೋತ್ ಮಾಡಬೇಕು ಅನ್ನೋದು ಆಗಿರುತ್ತೆ. ಹಾಗಾಗಿ ಇವರು ಯೋಚನೆ ಮಾಡ್ತಾರೆ, ತಾನು ಗಳಿಸಿದಂತ ಅಷ್ಟು ಪ್ರಾಫಿಟ್‌ನ ಸೇರಿಸಿ ಒಂದು ಹೊಸ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಅದು ನಾವು ಈ ರಿಟ್ರೇಡಿಂಗ್ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡೋ ಬದಲು ಹೊಸ ಟೈರ್‌ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೇಗಿರುತ್ತೆ ಅಂತೇಳಿ ಅವರ ಒಂದು ಯೋಚನೆ ಬರುತ್ತೆ. ಆದ್ರೆ ಅವರಿಗೆ ಈ ಒಂದು ಹೊಸ ಟೈರ್‌ನ ಹೇಗ್ ಮಾಡೋದು ಅನ್ನೋ ಒಂದು ನಾಲೆಡ್ಜ್ ಇರಲ್ಲ. ಆ ಒಂದು ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇರೋದಿಲ್ಲ. ಮತ್ತೆ ಅಲ್ಲಿನ ಟೆಕ್ನಾಲಜಿ ಹೇಗಿರುತ್ತೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕದ ಮ್ಯಾನ್‌ಫೀಲ್ಡ್ ಟೈರ್ಸ್ ಲಿಮಿಟೆಡ್ ರಬ್ಬರ್ ಕಂಪನಿ ಅವ್ರ ಹತ್ರ ಟೈ ಅಪ್ ಮಾಡ್ಕೊಂತಾರೆ ಮತ್ತು ಅವ್ರಿಗೆ ತಿಳಿಸ್ತಾರೆ, ಒಂದು ಮ್ಯಾನುಫ್ಯಾಕ್ಚರ್ ಪ್ಲಾಂಟ್‌ನ ನೀವು ರೆಡಿ ಮಾಡ್ಕೊಡಿ. ಟೆಕ್ನಾಲಜಿ ನಿಮ್ದು. ನಮ್ಗೆ ನೀವೇ ಕಲ್ಸ್ಕೊಡ್ತೀರಾ. ಆದ್ರೆ ಟೈರ್‌ನ ಮ್ಯಾನುಫ್ಯಾಕ್ಚರ್ ಮಾತ್ರ ನಾವು ಮಾಡ್ತೀವಿ ಅಂತೇಳಿ ತಿಳಿಸ್ಕೊಡ್ತಾರೆ. ಹೀಗಾಗಿ ಇವರು ತಾವು ಇದ್ರ ಹಿಂದೆ ಎಷ್ಟು ಪ್ರಾಫಿಟ್‌ನ ಗಳಿಸಿರ್ತಾರೆ, ಅಷ್ಟು ಪ್ರಾಫಿಟ್‌ನ ಈ ಒಂದು ಫ್ಯಾಕ್ಟರಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಈ ಒಂದು ಇನ್ವೆಸ್ಟ್‌ಮೆಂಟ್ ಮಾಡಿ ಅವರು ರೆಡಿ ಮಾಡಿದಂತಹ ಒಂದು ಫ್ಯಾಕ್ಟರಿಗೆ ಒಂದು ಹೆಸರು ಕೊಡ್ತಾರೆ ಎಂಆರ್‌ಎಫ್ ಅಂತ. ಅಲ್ಲಿಂದ ಅವರ ಟೈರ್ ಟ್ರೇಡಿಂಗ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇವರು ಮೊದಲು ಬೈಸಿಕಲ್‌ನ ಟೈರ್ ಮಾಡೋದ್ರ ಮೂಲಕ ತಮ್ಮ ಒಂದು ಬಿಸ್ನೆಸ್‌ನ ಮುಂದುವರಿಸ್ತಾರೆ. ಅಲ್ಲಿಂದ ಇವರು ದೊಡ್ಡ ದೊಡ್ಡ ಟೈರ್‌ಗಳ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವರಿಗೆ ಗೊತ್ತಿರಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿಯ ಒಂದು ಟೈರ್‌ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೇಳಿ. ಅದರಿಂದ ಅವರು ಟ್ರಕ್ ಡ್ರೈವರ್ ಹತ್ರ ಹೋಗಿ ಕೇಳ್ತಾರೆ, ನಿಮ್ಗೆ ಯಾವ ರೀತಿಯ ಒಂದು ಟೈರ್‌ಗಳು ಬೇಕಾಗ್ತವೆ ಅಂತ ಹೇಳಿ ಕೇಳಿದಾಗ ಟ್ರಕ್ ಡ್ರೈವರ್ ಹೇಳ್ತಾರೆ,
ನಮಗೆ ಲಾಂಗ್ ಟರ್ಮ್ ಬಾಳಿಕೆ ಬರಬೇಕು, ಹಾಗೆ ಟೈರ್‌ನ ಸ್ಟ್ರೆಂತ್ ಇರಬೇಕು ಅಂತೇಳಿ ಹೇಳ್ತಾರೆ. ಆ ಒಂದು ಮಾತನ್ನ ಕೇಳ್ಕೊಂಬಂದು ಅವರು ಅದೇ ರೀತಿಯ ಒಂದು ಟೈರ್‌ಗಳ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಒಂದು ಟೈರ್‌ಗೆ ಅವರೊಂದು ಲೋಗೋನ ಕೊಡ್ತಾರೆ. ಎ ಮಸಲ್ ಮ್ಯಾನ್ ಲಿಫ್ಟಿಂಗ್ ಎ ಟೈರ್ ಅಂತ ಹೇಳಿ. ಹೌದು, ನಾವು ಈ ಒಂದು ಲೋಗೋನ ನೋಡಿರ್ತೀವಿ. ಒಬ್ಬ ಮಸಲ್ ಮ್ಯಾನ್ ಒಂದು ಟೈರ್‌ನ ಎತ್ತಿರ್ತಾನೆ. ಅದು ಹೇಳುತ್ತೆ ನಮ್ಮ ಒಂದು ಟೈರ್ ಎಷ್ಟೊಂದು ಸ್ಟ್ರಾಂಗ್ ಇದೆ, ಎಷ್ಟೊಂದು ಡ್ಯೂರಬಿಲಿಟಿ ಹೊಂದಿದೆ ಅಂತ ಹೇಳಿ ಆ ಒಂದು ಲೋಗೋನೇ ಆ ಒಂದು ಟೈರ್‌ನ ಸ್ಟ್ರೆಂತ್‌ನ ತಿಳಿಸ್ಕೊಡುತ್ತೆ. ಇದು ಅವರ ಒಂದು ಮಾರ್ಕೆಟ್ ಸ್ಟ್ರಾಟಜಿ ಆಗಿರುತ್ತೆ. ಅಷ್ಟೇ ಅಲ್ದಲೆ ಅವರು ಬ್ಯಾಟ್‌ನ ಮೇಲೆ ಏಕೆ ಎಂ-ಆರ್-ಎಫ್ ಸ್ಟಿಕ್ಕರ್‌ನ ಕೊಟ್ರು ಅಂತ ಹೇಳಿದ್ರೆ, ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್‌ಗಳು ತುಂಬಾ ಚೆನ್ನಾಗಿ ನೋಡ್ತಾರೆ. ತುಂಬಾ ಜನ ನೋಡ್ತಾರೆ. ಆಮೇಲೆ ಸಚಿನ್ ತೆಂಡೂಲ್ಕರ್ ಒಂದು ಕ್ರಿಕೆಟ್ ಬ್ಯಾಟ್‌ನ ಮೇಲೆ ಎಂ-ಆರ್-ಎಫ್ ಸ್ಟಿಕ್ಕರ್ ಬರೋಕ್ಕೆ ಕಾರಣ, ತೆಂಡೂಲ್ಕರ್ ಆಡೋಂತಹ ಒಂದು ಗೇಮ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಹಾಗಾಗಿ ಕಂಪನಿಯವರು ಡಿಸೈಡ್ ಮಾಡ್ತಾರೆ, ಸಚಿನ್ ತೆಂಡೂಲ್ಕರ್ ಬ್ಯಾಟ್‌ನ ಮೇಲೆ ಎಂ-ಆರ್-ಎಫ್ ಸ್ಟಿಕ್ಕರ್‌ನ ಅಂಟಿಸಿದ್ರೆ ತುಂಬಾ ಜನ ಇಷ್ಟಪಟ್ಟು ನೋಡ್ತಾರೆ. ಹಾಗೆ ನಮ್ಮ ಒಂದು ಕಂಪನಿನ ಪ್ರಮೋಟ್ ಮಾಡ್ದಂಗೂ ಇರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಸ್ಟಿಕ್ಕರ್‌ನ ಅಂಟಿಸ್ತಾರೆ. ಹಾಗೆ ಸಚಿನ್ ತೆಂಡೂಲ್ಕರ್‌ನ ತಮ್ಮ ಒಂದು ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸ್ತಾರೆ. ಇದಾಗಿರುತ್ತೆ ಕ್ರಿಕೆಟ್ ಬ್ಯಾಟ್‌ನ ಮೇಲೆ ಎಂ-ಆರ್-ಎಫ್‌ನ ಸ್ಟಿಕ್ಕರ್ ಅಂಟಿಸಿದ್ದು. ಎಂ-ಆರ್-ಎಫ್ ಟೈರ್‌ಗಳು ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ಸೇಲ್ ಆಗ್ತಾ ಇಲ್ಲ. ಓವರ್ 75 ಕಂಟ್ರಿಗಳಲ್ಲಿ 2500 ಡಿಸ್ಟ್ರಿಬ್ಯೂಟರ್‌ಗಳನ್ನ ಹೊಂದಿರ್ತಾರೆ. ಹಾಗಾಗಿನೇ ಇರೋ ಒಂದು ಕಂಪನಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿರುತ್ತೆ. ಇಷ್ಟು ಎಂ-ಆರ್-ಎಫ್ ಕಂಪನಿಯ ಹಿಸ್ಟರಿ ಆಗಿದ್ರೆ, ನಾವಿವಾಗ ತಿಳ್ಕೊಂಬರೋಣ ಎಂ-ಆರ್-ಎಫ್ ಶೇರ್‌ನ ಬಗ್ಗೆ. 2003ರಲ್ಲಿ ನಾವೇನಾದ್ರು ₹1,175 ಕೊಟ್ಟು ಒಂದು ಶೇರ್‌ನ ಬೈ ಮಾಡಿದ್ರೆ, ಅದು 20 ವರ್ಷ ಆದ್ಮೇಲೆ ಅಂದ್ರೆ 2023ರಲ್ಲಿ ₹1,300,000 ಆಗಿರ್ತಿತ್ತು. ಅಂದ್ರೆ 8,436% ರಿಟರ್ನ್‌ನ ಕೊಟ್ಟಿರ್ತಿತ್ತು. ಅದೇ ನಾವೇನಾದ್ರು 1,00,000 ಕೊಟ್ಟು ಎಂ-ಆರ್-ಎಫ್ ಶೇರ್‌ನ ಬೈ ಮಾಡಿದಿದ್ರೆ 2023ರಲ್ಲಿ ಅದು 85,36,000 ಆಗಿ ರಿಟರ್ನ್ ಕೊಡ್ತಾ ಇತ್ತು. ಅಟ್ ಪ್ರೆಸೆಂಟ್ ಎಂ-ಆರ್-ಎಫ್ ಶೇರ್ ಬೆಲೆ ಎಷ್ಟಿದೆ ಗೊತ್ತಾ? ₹1,44,500 ಆಗಿದೆ. ನೀವು ಹೋಗಿ ನೋಡ್ಬೋದು ಎಂ-ಆರ್-ಎಫ್‌ನ ಒಂದು ಶೇರ್‌ನ ಬೆಲೆ ಎಷ್ಟಿದೆ ಅಂತೇಳಿ. ನೀವೇನಾದ್ರೂ ಐಫೋನ್ 16 ಪ್ರೋ ಮ್ಯಾಕ್ಸ್‌ನ ತಗೊಂತೀನಿ ಅಂತ ಹೇಳಿದ್ರೆ, ನಾನು ಒಂದು ಎಂ-ಆರ್-ಎಫ್ ಶೇರ್‌ನ ತಗೊಂತೀನಿ ಅಂತ ಹೇಳ್ಬೋದು. ಇಷ್ಟೊಂದು ದುಡ್ಡು ಒಂದು ಶೇರ್‌ನ ಮೇಲೆ ಆಗಿದೆ ಅಂತ ಹೇಳಿದ್ರೆ, ಮುಂದೆ ಇನ್ನೆಷ್ಟು ಆಗ್ಬೋದು ಅಂತ ಹೇಳಿ ನೀವೇ ಯೋಚನೆ ಮಾಡ್ಕೊಳ್ಳಿ. ಇದರಿಂದಾಗಿನೇ ಅಲ್ವಾ ಎಂ-ಆರ್-ಎಫ್ ಕಂಪನಿ 61,000 ಕೋಟಿಯ ಕಂಪನಿಯಾಗಿ ಬೆಳೆಯಕ್ಕೆ ಸಾಧ್ಯ ಆಗಿರೋದು. ಈ ಒಂದು ವಿಷಯ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಒಂದು ಸಪೋರ್ಟ್ ನನಗೆ ಹಾಗೆ ಇರ್ಲಿ.